ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ 2 ಅಂದರೆ SA2 ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಮೊದಲನೇದಾಗಿ ಫಸ್ಟ್ ಮೇನ್ಗೆ ಹೋಗೋಣ. ಇಲ್ಲಿ 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಒಟ್ಟಾರೆ ನಿಮಗೆ ಗೊತ್ತಿದೆ 80 ಅಂಕಗಳಿಗೆ ಎಕ್ಸಾಮ್ ನಡೆಯುವಂಥದ್ದು. ಸೊ ಫಸ್ಟ್ ಕ್ವಶನ್, ಮಿತ್ರ ಶಬ್ದ ಕ ವಿಲೋಮ ಶಬ್ದ ಹೈ. ಸೊ ಮಿತ್ರ ಅನ್ನೋ ಪದದ ವಿಲೋಮ ಶಬ್ದವನ್ನು ಕೇಳಿದರೆ ಇಲ್ಲಿ ದೋಸ್ತ, ಅಪನೆ, ದುಶ್ಮನ್, ಶತ್ರು. ಸೊ ಇದರಲ್ಲಿ ಮಿತ್ರಗೆ ವಿಲೋಮ ಶಬ್ದ ಶತ್ರು ಆಗ್ತದೆ. ಸೊ ದುಶ್ಮನ್ನು ಸಹ ಅರ್ಥ ಕರೆಕ್ಟಾಗಿದೆ, ಆದರೆ ಮಿತ್ರಗೆ ಕರೆಕ್ಟಾಗಿರುವ ವಿರುದ್ಧಾರ್ಥಕ ಪದ ಶತ್ರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ನಿಮ್ನಲಿಖಿತ ಮೇ ಸೆ ಪುಲ್ಲಿಂಗ ಶಬ್ದ ಹೈ. ಸೊ ಕೊಟ್ಟಿರೋದ್ರಲ್ಲಿ ಪುಲ್ಲಿಂಗ ಶಬ್ದ ಯಾವುದು ಕೇಳಿದ್ದಾರೆ. ಮಾತಾ, ರಾಜ, ಮಾ, ಮಾತೃ. ಮಾತೃ, ಮಾ, ಮಾತಾ ಅನ್ನೋದು ಸ್ತ್ರೀಲಿಂಗ, ಪುಲ್ಲಿಂಗ ಬಂದು ರಾಜ ಆಗಿರ್ತದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್, ಬೀತರ್ ಶಬ್ದ ಕ ಸಮಾನಾರ್ಥಕ ಶಬ್ದ ಹೈ. ಸೊ ಬೀತರ್ ಅನ್ನೋದ ಸಮಾನಾರ್ಥಕ ಪದವನ್ನು ಕೇಳಿದರೆ ಆಪ್ಷನ್ಗಳು ದೂರ್, ಪಾಸ್, ಅಂದರ್, ಸಮೀಪ ಅಂತ ಕೊಟ್ಟಿದ್ದಾರೆ. ಸೊ ಬೀತರ್ಗೆ ಕರೆಕ್ಟಾಗಿರುವ ಸಮಾನಾರ್ಥಕ ಪದ ಅಂದರ್ ಆಗಿರ್ತದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 4ನೇ ಕ್ವಶನ್, ಆಗ್ ಬಬುಲಾ ಓನಾ. ಸೊ ಇಸ್ ಮುಹಾವರೆ ಕಾ ಅರ್ಥ ಹೈ. ಸೊ ಅದರ ಅರ್ಥವನ್ನು ಕೇಳಿದರೆ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಏನಲ್ಲಿರುವಂತಹ ಕ್ರೋಧಿತ್ ಓನಾ ಇಸ್ ದ ರೈಟ್ ಆನ್ಸರ್. ಸೊ ಕರೆಕ್ಟಾಗಿರೋ ಮುಹಾವರೆಯ ಅರ್ಥ ಕ್ರೋಧಿತ್ ಓನಾ ಆಗಿರ್ತದೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಆವಾಜ್ ಶಬ್ದ ಕ ಬಹುವಚನ ರೂಪ ಹೈ. ಸೊ ಆವಾಜ್ ಅನ್ನೋ ಪದದ ಬಹುವಚನ ಕೇಳಿದರೆ ಅದು ಆವಾಜ್ ಆಗಿರ್ತದೆ. ಹಾಗಾಗಿ ಆಪ್ಷನ್ ಅ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 6ನೇ ಪ್ರಶ್ನೆ, ನಿಮ್ನಲಿಖಿತ ಶಬ್ದೋ ಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ರೂಪ ಹೈ. ಕೊಟ್ಟಿರೋದ್ರಲ್ಲಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ರೂಪವನ್ನು ಕೇಳಿದ್ದಾರೆ. ಸೊ ಈಗ ಪಡ್ನ ಅನ್ನೋದು ಒಂದು ಪದ, ಓಕೆನಾ, ಅದರ ಕ್ರಿಯಾರೂಪ ನಮಗೆ ಕೊಟ್ಟಿರೋದಿಲ್ಲಿ ಪಡ್ನ, ಪಡ್, ಪಡಾನ, ಪಡ್ವಾನ. ಸೊ ಪಡ್ವಾನ ಅನ್ನೋದು ದ್ವಿತೀಯ ಪ್ರೇರಣಾರ್ಥಕ, ಪಡಾನ ಅಂತ ಹೇಳೋದು ಪ್ರಥಮ ಪ್ರೇರಣಾರ್ಥಕ ಪದ. ಹಾಗಾಗಿ ಪಡ್ನ, ಪಡಾನ, ಪಡ್ನ, ಪಡಾನ, ಪಡ್ವಾನ. ಸೊ ಹಾಗಾಗಿ ಪ್ರಥಮ ಪ್ರೇರಣಾರ್ಥಕ ಏನಾಗಿರ್ತದೆ ಮಕ್ಕಳ, ಪಡಾನ ಆಗಿರ್ತದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 7ನೇ ಕ್ವಶನ್ನು, ಹಿಮಾಲಯ ನಿಮ್ನಲಿಖಿತ ಸಂಧಿ ಕೆ ಲಿಯೆ ಉದಾಹರಣೆ ಹೈ. ಸೊ ಹಿಮಾಲಯ ಅನ್ನೋ ಪದ ಯಾವ ಸಂಧಿಗೆ ಉದಾಹರಣೆ. ಹಿಮಾಲಯವನ್ನು ಬಿಡಿಸಿ ಬರೆಯಿರಿ. ಹಿಮ ಪ್ಲಸ್ ಆಲಯ, ಹಾಗೆ ಅಕಾರ ಬಂದಿದೆ, ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿ. ಹಾಗಾಗಿ ಹಿಂದಿಯಲ್ಲಿ ನಾವು ಅದನ್ನ ದೀರ್ಘ ಸಂಧಿ ಅಂತೇಳಿ ಕರಿತೀವಿ. ಹಾಗಾಗಿ ಆಪ್ಷನ್ ಡಿ ದೀರ್ಘ ಸಂಧಿ ಇಸ್ ದ ರೈಟ್ ಆನ್ಸರ್. 8th ಕ್ವಶನ್, ಸ್ವಾಮಿ ವಿವೇಕಾನಂದ ಜಿ ನೇ ಡ್ಯಾಶ್ ಸಂದೇಶ ದಿಯಾ. ಸೊ ಇಲ್ಲಿ ನಮಗೆ ರಿಕ್ತ ಕಾರಕವನ್ನು ಕರೆಕ್ಟಾಗಿರುವ ಕಾರಕವನ್ನು ಬರಿಬೇಕಾಗಿರ್ತದೆ. ಸೊ ಆ್ಯಕ್ಚುಲಿ ಕರೆಕ್ಟಾಗಿರುವ ಕಾರಕ ಏನಾಗಿರ್ತದೆ, ನೇ ಆಗಿರ್ತದೆ. ಸ್ವಾಮಿ ವಿವೇಕಾನಂದ ಜಿನೇ ಸಂದೇಶ ಕಿಯಾ. ಹಾಗಾಗಿ ಆಪ್ಷನ್ बी इज़ द राइट आंसर. नेक्स्ट सेकेंड मेन, निम्नलिखित प्रथम 2 शब्द को सूचित संबंध के अनुसार तीसरे शब्द का संबंधित शब्द लिखिए. ಸೊ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧ ಪದವನ್ನು ನಾವು ಬರೀಬೇಕು. ಗುಲಾಬ್ ಸಿಂಹ ಅನ್ನೋದು ಒಂದು ಕಹಾನಿ ಆಗಿರ್ತದೆ ಮಕ್ಕಳ, ಸ್ವಾಮಿ ವಿವೇಕಾನಂದದ ಜೀವನಿ ಆಗಿರ್ತದೆ. ಹಾಗಾಗಿ ಜೀವನಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 10ನೇ ಕ್ವಶನ್, ಬೆಂಗಳೂರು, ಕರ್ನಾಟಕದ ರಾಜಧಾನಿ ಬೆಂಗಳೂರು. ಸೊ ಮೇಘಾಲಯಕ್ಕೆ ಸರಿಯಾಗಿರುವ ಉತ್ತರ ಶಿಲಾಂಗ್ ಆಗಿರ್ತದೆ. 11th ಕ್ವಶನ್, ಶತರಂಜ್ ಮಾನಸಿಕ ಕೇಲ್, ಬ್ಯಾಡ್ಮಿಂಟನ್ ಶಾರೀರಿಕ ಕೇಲ್. ನೆಕ್ಸ್ಟ್ ಲಾಲ್ ರಂಗ್ ಅನ್ನೋದು ರುಕ್ನ, ಹರ ರಂಗ ಅನ್ನೋದು ಚಲನ. ಸೊ ನಮಗೆ ಗೊತ್ತಿದೆ, ರೆಡ್ ಬಂದರೆ ಸ್ಟಾಪ್ ಮಾಡ್ತೀವಿ, ಗ್ರೀನ್ ಬಂದರೆ ಮೂವಿಂಗ್. ಸೊ ಹಾಗಾಗಿ ಇದಿಷ್ಟು ನಿಮಗೆ ಈಸಿ ಆಗಿದೆ. नेक्स्ट थर्ड में निम्नलिखित प्रश्नों के उत्तर एक वाक्य में पूर्ण लिखिए. खेलों की दुनिया कैसी है. ಸೊ ಆಟ ಆಡುವವರ ಹೇಗಿರ್ತಾರೆ, ದುನಿಯಾ ಹೇಗಿದೆ ಅಂತ ಹೇಳಿ ಕೇಳಿದ್ದಾರೆ. ಖೇಲೋ ಕಿ ದುನಿಯಾ ಮೇ ಸದಾ ಆನಂದ್ ಅವರ ಉಲ್ಲಾಸಕ ವಾತಾವರಣ ರಹತಾ, ಯಾವಾಗಲೂ ಖುಷಿ ಹಾಗೂ ಸಂತೋಷದಿಂದ ಕೂಡಿರುತ್ತೆ. ನೆಕ್ಸ್ಟ್ 14ನೇದು, ಸೋಲಾರ್ ಕುಕ್ಕರ್ಗೆ ಹಿಂದಿ ಮೇ ಕ್ಯಾ ಕಹಾ. ಸೊ ಸೋಲಾರ್ ಕುಕ್ಕರ್ಗೆ ಹಿಂದಿಯಲ್ಲಿ ಏನಂತ ಹೇಳಿ ಕರೀತಾರೆ, ಸೌರ ಚುಲಾ ಪಾಚಕ್ ಕರ್ತೆ ಹೈ. ನೆಕ್ಸ್ಟ್ 15ನೇ ಪ್ರಶ್ನೆ, ಜೀವ್ ಜಗತ್ಗೆ ಮಿತ್ರ ಕೌನ್ ಕೌನ್ ಹೈ. ಸೊ ಜೀವ್ ಜಗತ್ತಿನ ಮಿತ್ರ ಯಾರ್ಯಾರು, ಧ್ವನಿ, ಮಿಟ್ಟಿ, ಜಲವಾಯು, ಜೀವ್ ಜಗತ್ ಮೇ ಮಿತ್ರ ಹೈ.
नेक्स्ट 16ನೇ क्वेश्चन, किसकी गाती रुकी नहीं है, जीवन की गाती रुकी नहीं है। नेक्स्ट 4th में निम्नलिखित प्रश्नों के उत्तर 2-3 वाक्य में लिखे, ಇಲ್ಲಿ 2 ಅಂಕಗಳಿರ್ತವೆ ಪ್ರತಿ ಪ್ರಶ್ನೆಗೆ। 16ನೇ ಪ್ರಶ್ನೆ, ಮಾಹಿತಿ ಬಜಾರ್ ಕೆ ಬಾರೆ ಮೇ ಆಪ್ಕಿ ಆಶಯ ಕ್ಯಾ ಹೈ ಲಿಖಿಯೇ। ಸೊ ಮಾಹಿತಿ ಬಜಾರ್ ಬಗ್ಗೆ ಬರೀಲಿಕ್ಕೆ ಕೇಳಿದ್ದಾರೆ। ನೆಕ್ಸ್ಟ್ 18ನೇದು, ಬ್ರಾಹ್ಮಣ್ ಕೆ ಘರ್ ಮೇ ಸಬ್ ಲೋಗ್ ಕ್ಯೂ ರೋ ರಹೆ ಹೈ, ಯಾಕೆ ಎಲ್ಲರೂ ಅಳ್ತಾ ಇದ್ರು, ಯಾಕೆ ಅಂತ ಹೇಳಿದ್ರೆ ಬಕಾಸುರ್ ಕೋ ಖಾನೆ ಕೆ ಲಿಯೆ ಬಾರಿ ಕಲ್ ಬ್ರಾಹ್ಮಣ್ ಕಿ ತಿ। ಸೊ ನಾಳೆ ಬ್ರಾಹ್ಮಣನ ಕುಟುಂಬಕ್ಕೆ ನಾಳೆ ಬಕಾಸುರನ ಬಳಿ ಹೋಗಲಿಕ್ಕೆ ಇರ್ತದೆ, ಹಾಗಾಗಿ ಎಲ್ಲರೂ ಸಹ ಅಳ್ತಾ ಇರ್ತಾರೆ। ಯಾಕೆಂತ ಹೇಳಿದರೆ ಬ್ರಾಹ್ಮಣ ಅವರು ಉಸ್ಕಿ ಪತ್ನಿ ದೋನೋ ಬಕಾಸುರ್ ಕೆ ಪಾಸ್ ಜಾನೆ ಕೆ ಲಿಯೆ ಬಹಸ್ ಕರ್ ರಹೆ थे, तब उनकी बेटी उन दोनों को मन करके कुछ जाने की बात करती है, इसलिए ब्राह्मण के घर में सब लोग रो रहे हैं। नेक्स्ट, विभु क्यों चौंक गया। ಸೊ ವಿಭು ಕ್ಯೂ ಚೌಂಕ್ ಗಯಾ ಅಂತ ಕೇಳಿದ್ದಾರೆ ನೋಡಿ, ಇದಿಷ್ಟು ಆನ್ಸರನ್ನು ಬರೆದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ। ನೆಕ್ಸ್ಟ್ 20th ಕ್ವಶನ್, सौर लालटेन के बारे में लिखिए। सो सौर लालटेन हल्का होता है, इसे जलाने के लिए मिट्टी का तेल, पेट्रोलियम या जैसे की ज़रूरत नहीं पड़ती, यह तो और ऊर्ज से ही चलता है। 21ನೇ ಪ್ರಶ್ನೆ, दुर्घटन से बचने के कोई 2 उपाय किए। ಸೊ ಯಾವುದಾದ್ರೂ 2 ಉಪಾಯಗಳನ್ನ ಬರೀಲಿಕ್ಕೆ ಹೇಳಿದ್ದಾರೆ ಮಕ್ಕಳ। ಸೊ ಏನಪ್ಪ ಅಂತ ಹೇಳಿದ್ರೆ ಬಹಳ ಈಸಿ, ಸಂಕೇತ ಕಾ ಪಾಲನ್ ಕರ್ನಾ ಚಾಹಿಯೆ, ನೆಕ್ಸ್ಟ್ ಹಮೇಶಾ ಹೆಲ್ಮೆಟ್ ಪಹನಾನಾ ಚಾಹಿಯೆ, ಯಾವಾಗಲೂ ಹೆಲ್ಮೆಟನ್ನು ಧರಿಸಿರಬೇಕು ಮತ್ತು ಸೂಚನೆಯನ್ನು ಫಾಲೋವನ್ನು ಮಾಡಬೇಕಾಗ್ತದೆ। ನೆಕ್ಸ್ಟ್ 22ನೇ ಪ್ರಶ್ನೆ, ಪರ್ಯಾವರಣ ಕಾ ಮಹತ್ವ ಸಮಜಾಯಿಯೆ। ಸೊ ಪರ್ಯಾವರಣದ ಮಹತ್ವವನ್ನು ಕೇಳಿದರೆ, पर्यावरण के बिना मानव का जीवन असंभव है, शुद्ध पर्यावरण जीव जगत के लिए आवश्यक है। आजकल जल, वायु और ध्वनि का प्रदूषण निरंतर बढ़ते जा रहा है, इस कारण परिसर का संतुलन बिगड़ रहा है। पर्यावरण का महत्व समझकर हमें इसकी रक्षा करना हमारा सबका कर्तव्य है। ಸೊ ಇದಿಷ್ಟು ಆನ್ಸರ್ನ ಬರೀರಿ, ನಿಮಗೆ 3 ಅಂಕಗಳು ಸಿಗ್ತದೆ ಮಕ್ಕಳ। नेक्स्ट 23ನೇದು, कल्पना चावला का जन्म कहाँ हुआ और उनके पिताजी का नाम क्या है। ಸೊ ಕಲ್ಪನಾ ಅವರ ಜನ್ಮಸ್ಥಳ ಯಾವುದು ಮತ್ತು ಅವರ ತಂದೆ ಹೆಸರು ಕೇಳಿದ್ದಾರೆ। कल्पना का जन्म हरिहरन के कर्नल नगर में हुआ था और उसके पिताजी का नाम बनारसी लाल चावल था। ಸೊ ಇದಿಷ್ಟು ಆನ್ಸರ್। ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ, ಕಲ್ಪನ್ ಚಾವ್ಲಾ ಕೋ ಪ್ಯಾರ್ ಸೆ ಕ್ಯಾ ಕಹಾ ಜಾತಾ ತಾ, ಕಲ್ಪನಾ ಕಿ ಬಚ್ಪನ್ ಕಿ ಕ್ಯಾ ಆಕಾಂಕ್ಷತಿ। ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಮಕ್ಕಳ, ನೀವು ಅವ್ರು ಎಲ್ಲಿ ಹುಟ್ಟಿದ್ದು ಅದಾದರೂ ಬರಿಬೋದು ಅಥವಾ ಇದಾದರೂ ಬರಿಬೋದು। ಕಲ್ಪನಾ ಚಾವ್ಲಾ ಕೋ ಪ್ಯಾರ್ ಸೆ ಅಂತರಿಕ್ಷ ಪರಿ ಕಹಾ ರಹತಾ ತಾ, चांद सितारों का चूना कल्पना का बचपन की आकांक्षति। ಸೊ ಇದಿಷ್ಟು ಅದಕ್ಕೆ ಆನ್ಸರ್ ಆಗಿರುತ್ತೆ। ನೆಕ್ಸ್ಟ್ 24ನೇ ಪ್ರಶ್ನೆ, सबके सब एक साथ विजयी क्यों आई अथवा प्रस्तुत कविता में कवि किसके विनती कर रहे हैं, कवि कहा गंगा बहना चाहते हैं। सो प्रस्तुत कविता में कवि ईश्वर की विनती कर रहे हैं, कवि आग के विपिन में ಗಂಗ್ ಕಹನ ಚಾಯಿ। ಇದಿಷ್ಟು ಬರೆದ್ರೆ ನಿಮಗೆ 2 ಅಂಕ ಸಿಗ್ತದೆ ಮಕ್ಕಳ। ನೆಕ್ಸ್ಟ್ 5th ಮೇನ್, ಇಲ್ಲಿ 3 ಅಂಕದ ಪ್ರಶ್ನೆಗಳು ಬರ್ತದೆ। 25ನೇ ಪ್ರಶ್ನೆ, ಬಾಯಿ ಕೋ ಬಹನ್ ಕೈಸೆ ವಿದಾ ಕರ್ತಿ ಹೈ, ಯಾವ ರೀತಿ ವಿದಾಯವನ್ನು ಹೇಳ್ತಾಳೆ। ಸೊ ಇಲ್ಲಿ ನೋಡಿ ನಿಮಗೆ ಇದಕ್ಕೆ ಕಂಪ್ಲೀಟ್ ಆನ್ಸರ್ ಇದಿಷ್ಟಿದೆ, ಇದನ್ನು ನೋಡ್ಕೊಳ್ಳಿ। ನೆಕ್ಸ್ಟ್ 26ನೇದು, ವಿವೇಕಾನಂದನೇ ಕೌನ್ಸ ವ್ರತ ಲಿಯಾ। ಸೊ ವಿವೇಕಾನಂದಜಿಯವರು ಯಾವ ಒಂದು ವ್ರತವನ್ನು ತೆಗೆದುಕೊಳ್ತಾರೆ, ರಾಮಕೃಷ್ಣ ಪರಮಹಂಸ के संदेश को सारे विश्व में फैलाने का और दिन सुखी लोगों के सेवा और सहायता करने का व्रत लिया। नेक्स्ट, बाबूबाई मन ही मन क्या सोचने लगे ಅಂತ ಕೇಳಿದ್ದಾರೆ। नेक्स्ट, ಕಿತ್ತೂರು ಸಾಮ್ರಾಜ್ಯ की समृद्धि के बारे में लिखिए, ಯಾವ ರೀತಿಯಾದ ಸಮೃದ್ಧಿಯಾಗಿತ್ತು। उन दिनों कित्तूर कर्नाटक राज्य के व्यापार का प्रसिद्ध केंद्र भी था,
देश विदेश के व्यापारी कहा के बाजार में हीर जवारते खरीदारे के लिए आया करते थे। 29th क्वेश्चन, KRS नाम के अपनी पहचाना क्यों से बैठी थी। सो KRS ಬಗ್ಗೆ ಕೇಳಿದ್ದಾರೆ. मनोहर सुंदर, वृंदावन, कृष्णराज सागर, आज KRS हो गया है. इसका लघु कारण वहीं पर नहीं रुका है. वहाँ KSR बनकर अंग्रेजी वर्णमाला के 3 अक्षरों के सिमट कर अपनी पहचाना ही को बेटा है. नेक्स्ट, चलना हमारा काम है. कविता की अंतिम पंक्तियों में कवि ने क्या संदेश किया है. ಸೊ ಅಂತಿಮ ಚರಣದಲ್ಲಿ ಏನು ಸಂದೇಶವನ್ನು ಕೊಟ್ಟಿದ್ದಾರೆ, ಸೊ ಅದನ್ನು ನೀವು ಬರಿಬೇಕಾಗ್ತದೆ. ನೆಕ್ಸ್ಟ್ 31ನೇ ಪ್ರಶ್ನೆ, ಏಕ್ ಸೆ ಏಕ್ ಮಿಲ್ನೆ ಕಾ ಪರಿಣಾಮ್ ಕ್ಯಾ ಹೋಗಾ. ಕತರಾ ಏಕ್ ಸೆ ಏಕ್ ಮಿಲೆ ದೋ दरिया बन जाता है. रही एक से एक मिले तो पर्वत बन सकी है. इंसान एक से एक मिले तो किस्मत को बस में कर सकते हैं. ಸೊ ಇದಿಷ್ಟು ಸಾಕು ಮಕ್ಕಳ, ಅದಕ್ಕೆ ಆನ್ಸರು. ನೆಕ್ಸ್ಟ್, ಭಾವಾರ್ಥವನ್ನು ಬರಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಓದ್ಕೊಳ್ಳಿ, ಅದರ ಅರ್ಥವನ್ನು ಕರೆಕ್ಟಾಗಿ ಬರೀರಿ. 3 ಅಂಕ ಇರುತ್ತೆ. ಆ್ಯಂಡ್ 33ನೇ ಕ್ವಶನು, ನಿಮ್ನಲಿಖಿತ ವಾಕ್ಯೋं का अनुवाद कन्नड़ या अंग्रेजी में ಕೇಳಿದ್ದಾರೆ ಮಕ್ಕಳ. भारत के इतिहास में स्वामी विवेकानंद का नाम अमर है. उनका शरीर स्वस्थ और सुंदरता, वे पढ़ाई लिखाई में तेज थे. ಸೊ ಭಾರತದ ಇತಿಹಾಸದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರು ಚಿರಸ್ಥಾಯಿಯಾಗಿದೆ. ಅವರ ದೇಹವು ಆರೋಗ್ಯಕರ ಮತ್ತು ಸುಂದರವಾಗಿತ್ತು. ಅವರು ಓದು ಬರಹದಲ್ಲಿ ಚುರುಕಾಗಿದ್ದಾರೆ. ಇದಿಷ್ಟು ಬರೆದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ. ನೆಕ್ಸ್ಟ್ 4th में निम्नलिखित प्रश्नों के उत्तर 5-6 वाक्य में लिखिए. ಇಲ್ಲಿ 2 ಪ್ರಶ್ನೆಗಳಿರುತ್ತೆ ಮಕ್ಕಳ. ಫಸ್ಟ್ ಇದಕ್ಕೆ ಆಪ್ಷನ್ ಇದೆ ನೋಡಿ. 34ನೇದು, ಮೌಸಿ ಅವರು ಬಚ್ಚೋ ಮೇ ಕ್ಯಾ ಬಾತ್ಚೀತ್ ಹುಯಿ. ಸೊ ಅದಕ್ಕೆ ನೋಡಿ, ಇದಷ್ಟು ಆನ್ಸರ್ ಇದೆ. ಇದಿಷ್ಟು 5 ಪಾಯಿಂಟ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಅದೇ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟು ಮೌಸಿಗೆ ಖುಷಿ ಜೀವನ ಕಾ ವರ್ಣನ್ ಕಿಜಿಯೇ. ಸೊ ಮೌಸಿಯ ಜೀವನ ಹೇಗಿತ್ತು ಅದನ್ನು ಬರಿಬೇಕಾಗ್ತದೆ ಮಕ್ಕಳ. ಸೊ ಇದಿಷ್ಟು ಪಾಯಿಂಟ್ಸನ್ನು ನೋಡ್ಕೊಳ್ಳಿ. ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆಯಲ್ಲ, ಸೊ ಕ್ವಶನ್ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಮ ಶಾಲೆಯಲ್ಲಿ ಆಲ್ರೆಡಿ ಆನ್ಸರ್ಸನ್ನು ಕೊಟ್ಟಿರ್ತಾರೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 35ನೇ ಪ್ರಶ್ನೆ, ನಿಮ್ನಲಿಖಿತ ಕವಿತಾಂಶ ಪೂರ್ಣ ಕೀಜಿಯೇ. ಸೊ ಜಯ ಜಯ ಭಾರತ್ ಮಾತಾ, ಅಲ್ಲಿಂದ ನಮಗೆ ಆಗ್ ದಬಾಕರ್ ಅಲ್ಲಿವರೆಗೂ ಕೊಟ್ಟಿದ್ದಾರೆ. ಇದೇ ಪದ್ಯವನ್ನು ಕೊಡುವಂಥದ್ದು, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 36ನೇ ಪ್ರಶ್ನೆಗೆ ಬಂದರೆ, ನಿಮ್ನಲಿಖಿತ ಗದ್ಯಾಂಶಕ್ಕೆ ಧ್ಯಾನಪೂರ್ವ ಪಡ್ಕರ್ ನೀಚೆ ದಿಯೇ ಗಯೇ ಪ್ರಶ್ನೋಕ್ಕೆ ಉತ್ತರ ಲಿಖಿಯೇ. ಸೊ ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ. ನೋಡಿ, ಪ್ಯಾಸೇಜನ್ನು ಓದ್ಕೊಳ್ಳಿ. 4 ಸಹ ಈಸಿಯಾಗಿರುವಂತಹ ಕ್ವಶನನ್ನೇ ಕೊಟ್ಟಿದ್ದಾರೆ ಮಕ್ಕಳ. ಸೊ ಇದು ನೋಡಿ, ಆನ್ಸರು ಸಹ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ. ನೋಡ್ಕೊಳ್ಳಿ, ಒಂದು ಸರಿ ವಿಡಿಯೋ ಪಾಸ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೊಗೊಂಡು ಪ್ಯಾಸೇಜ್ ಓದ್ಕೊಳ್ಳಿ, ಅದಕ್ಕೆ ಆನ್ಸರನ್ನು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 8ನೇ ಮೇನಿಗೆ ಬಂದರೆ 37ನೇ ಪ್ರಶ್ನೆ, ಪ್ರಬಂಧ. ನಿಮಗೆ ನಿಬಂಧನ ಕೊಟ್ಟಿರ್ತಾರೆ. 3 ನಿಬಂಧಗಳನ್ನ ಕೊಟ್ಟಿರ್ತಾರೆ ಮಕ್ಕಳ. ಅದರಲ್ಲಿ ಫಸ್ಟ್ ನೀವು ಜನಸಂಖ್ಯಾ ಕಿ ಸಮಸ್ಯೆ, ಪರ್ಯಾವರಣ ಕಿ ರಕ್ಷಾ ಆ್ಯಂಡ್ ಬೇರೋಜ್ಗಾರಿ. ಸೊ ನಿರುದ್ಯೋಗದ ಬಗ್ಗೆ ಮತ್ತು ಪರಿಸರದ ಬಗ್ಗೆ ಕೊಟ್ಟಿದ್ದಾರೆ. ಜನಸಂಖ್ಯಾ ಸಮಸ್ಯೆ ಬಗ್ಗೆ ಕೊಟ್ಟಿದ್ದಾರೆ. ಫಸ್ಟು ಅರ್ಥ ಬರೀರಿ, ಆಮೇಲೆ ಜನಸಂಖ್ಯಾ ವೃದ್ಧಿಯ ಪರಿಣಾಮವನ್ನು ಬರೀರಿ, ನಿಯಂತ್ರಣ ಹೇಗೆ ಮಾಡ್ತಾರೆ, ಉಪಸಂಹಾರ. ಸೊ ಪ್ರತಿಯೊಂದರಲ್ಲೂ ಇದೇ ರೀತಿ ನೀವು ಬರೆದ್ರೆ ಮಕ್ಕಳು ನಿಮಗೆ ಪೂರ್ತಿ ಅಂಕಗಳು ನಿಮಗೆ ಸಿಗ್ತದೆ. ಯಾಕೆಂದರೆ ಪ್ರಸ್ತಾವನೆಗೆ ನಿಮಗೆ 1 ಅಂಕ ಇರ್ತದೆ, ವಿಷಯ ವಿಸ್ತಾರಕ್ಕೆ ನಿಮಗೆ 2 ಇರುತ್ತೆ, ಉಪಸಂಹಾರಕ್ಕೆ 1 ಅಂಕಗಳು ಸಿಗ್ತದೆ. ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ಮಕ್ಕಳ, ನಿಮ್ನಲಿಖಿತ ವಿಷಯಕ್ಕೆ ಬಾರೆ ಮೇ ಪತ್ರ ಲಿಖೆ ಇರುತ್ತೆ. ಒಂದು ಸಕಾರಣ ದೇತೆ ಹುಯೇ 3 दिन का छुट्टी, 3 ದಿನದ ಚುಟ್ಟಿ ಪತ್ರ ಕೇಳಿದ್ದಾರೆ. ಅಥವಾ ಇನ್ನೊಂದು ಅಪ್ನಿ ಪಢಾಯಿ ಕೆ ಬಾರೆ ಮೇ ಬತಾತೆ ಹುಯೇ ಪಿತಾಜಿ ಕೋ ಏಕ್ ಪತ್ರ ಲಿಖಿಯೇ. ಸೊ ಪತ್ರ ತಂದೆಗಾದರೂ ಬರಿಬೋದು, ಅಥವಾ ನೀವು ಚುಟ್ಟಿ ಪತ್ರವನ್ನು ತಗೋಬೋದು ಮಕ್ಕಳ. ಸೊ ಹಾಗಾಗಿ ನೋಡ್ಕೊಳ್ಳಿ, ಇದೇ ರೀತಿ ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 5 ಅಂಕಗಳು ಈ ಮೇನಲ್ಲಿ ಸಿಗ್ತದೆ. ಹಾಗಾಗಿ ಈಸಿ ಇದೆ, ಸೇಮ್ ನಿಮ್ಮ 10th ಪ್ಯಾಟ್ರನ್ನೇ ಇರ್ತದೆ ಮಕ್ಕಳ, ಏನೂ ವ್ಯತ್ಯಾಸ ಇರೋದಿಲ್ಲ. ಸೊ ಬಹಳ ಈಸಿ ಇದೆ. ಹಿಂದಿಯಲ್ಲಿ ನೀವು ಒಳ್ಳೆ ಅಂಕಗಳನ್ನ ತೆಗೆದುಕೋಬೋದು. ಹಾಗಾಗಿ ಈ ಕ್ವಶನ್ ಪೇಪರ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಪ್ರಿಪೇರ್ ಆಗಿ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.